ಅರಿವಿ ಚಲೋ ಸಾರ್ತೆ ಅರಿವಿದಿಂದ ಪೋಷಕ ಚಲೋ ಸಾರ್ತೆ ಪೋಷಕ ಅದರಿಂದ ಹೊರ ಬರ್ತದೆ. ಸ್ವಚ್ಛಿರಾನಂಗೆ ಧಕ್ಕನೆ ಬಂದವರು ತಾವುಗಾರು ಪೂರ್ಣ ಹೆಣ್ಣ ವೈರಿಗಳ ಗಂಡ. ಹೇ ಸಂಗೀತಗಾರನೇ, ಇವರಿಗಾದರೂ ಒಂದು ವೇಳೆ ಮಾತನಾಡಿಸಿದ್ರೆ ಮಾತನಾಡಬಲ್ಲರು. ಯಾರೋ ದಾರಿಲ್ಲೋ ನೀನೇ ವಿಚಾರ ಮಾಡು. ಸಂಗೀತಗಾರ ಸುರವಣಿ ಈ ಬಂಗಾರದ ಕಣಿ ಎಲೈ ಸಾರಥಿ, ಅವರಾರು ದೊಡ್ಡ ರಾಜರಂತೆ ತೋರುತ್ತಾರೆ. ಒಳ್ಳೆಯದು. ಅವರಿಗೆ ಸ್ವಲ್ಪ ತಕ್ಕ ಮರ್ಯಾದೆಯನ್ನು ಕೊಟ್ಟು ಮಾತಾಡಿಸುವಂತವನಾಗಪ್ಪ ಕಾಂತ ಸಾರಥಿ. ಏನೂ ಚಿಂತೆವಿಲ್ಲ. ಒಬ್ಬರಿಗೆ ಕುಂಬಿಗೆ ನಡೆಯಿಲ್ಲ, ಗಂಭೀರಿಗೆ ಗಳತಿಲ್ಲ. ಮಂಟಪಕ್ಕೆ ಬಂದಂತವರು ತಾಮದಾರು ಮರಿಯ ಕರ್ಪೂರದ ಮರಿಯ ಈ ಹಣ್ಣು ಬರೋಬರಿ ಹೇಳಿ ನಾಡ ಮೇಲೆ ಹೊಡ್ಕೊಂಡ ಬಗಲಾಪುರ, ಬಿಜಾಪುರ, ಖಾತಾಪುರ, ಖಾನಾಪುರ, ಸೈದಾಪುರ, ಇಬ್ರಾಂಪುರ ಮಾಡ್ಕೊಂಡು ಗಿಣ್ಯಾನ್ಪುರಕ್ಕೆ ನಾ ಬಂದ. ಗಿಣ್ಯಾನ್ಪುರಕ್ಕೆ ನೋಡಿನಂದ್ರ ಒಂದು ಹೆಣ್ಣಿಲ್ಲ, ಹುಡುಕಿನಂದ್ರ ಒಂದು ಮನಿತಾನಿಲ್ಲ. ಒಂದು ಹೊಂಟ್ ನೋಡ್ರಿ, ಕರೆಲಟ್ಟಿ, ಬಿಳಲಟ್ಟಿ, ರೆಡ್ಡಟ್ಟಿ, ಬ್ಯಾಡಟ್ಟಿ, ಗೌಡಟ್ಟಿ, ಗೌಡ ಮಗಳಟ್ಟಿ ಮಾಡ್ಕೊಂಡು ಲಮನಟ್ಟಿಗೆ ನಾ ಬಂದ. ಲಮನಟ್ಟಿಯಾಗ ನೋಡಿದ್ರ ಒಂದು ಹುಡುಗಿತ್ರಿ, ಹುಡುಗಿ ರೂಪ ನೋಡಿದ್ರೆ ನೀವು ಬಿಡಬೇಡ ಅಂತಿದ್ರಿ. ಎರಡು ಕಣ್ಣುಗುಡಿ ಸೇದ್ಕೊಂಡೆವು. ಎಡಗಂತೂ ಮೊದಲೇ ಗಾಡಿಯಾಗ ಸಿಟ್ಟು ಹೋಗಿತ್ತು. ವಾದದಕ್ಕ ದೇವರು ಕೂಡಿಸ್ಕೊಟ್ಟಾನೆಂದು ಗಟ್ಟಿಗಡ ಮೇಲೆ ಊಟವನ್ನು ಮಾಡಿಕೊಂಡು ಪಾಂಡವ್ರ ಮನೆಯಾಗ ಒಂದು ದುಡ್ಡಿಗೆ 1.5 ವರ್ಷ ಮಾತು ಮಾಡಿ ಕಡಿಯ ಬಾಗಿಲಲ್ಲಿ ನಿಂತು ಸೆಡಗಲ್ಲೇ ಮಾತಾಡಿಸುವಂತ ಎನಗಾದ್ರು ಸೆಡಗ ಸಾರಥಿ ಸಾರಥಿ ಅನ್ನುತ್ತಾರೆ. ತಾವುದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ ಅಪ್ಪರ ಸಾರಥಿ ರಾಜೇಂದ್ರ ಭೂಪತಿ ಅಂದರೆ ಹೌದು ಬುದ್ಧಿ. ಈ ಭೌರ ಬ್ರಹ್ಮಾಂಡ ಸಮುದ್ರವಾಗಿ ಪದವಿಯಲ್ಲಿ ಮೆಚ್ಚಿದ ಅವರ ಎದೆ ಕೊಂಡಗೆ ಮಾಡುವ ತಾಂಡವನಾಡುತ್ತ ಎಲ್ಲ ಎಡಭಲದ ಕುರವೇಶರ ನಮ್ಮ ಸೆಳೆದುಕೊಂಡು ಬಿಡುವನು ಕಪ್ಪಗಾಣಿಕದ ಕೈಕೊಳ್ಳುವಂತ ರಾಷ್ಟ್ರಾಜರ ಶ್ರೇಷ್ಠ ಪುತ್ರರಾದ ದುರ್ಯೋಧನ ಭೂಪಾಲಂದರು ಕೈ ಬೇರೆ ಹೊರಸುತ್ತ ಕೇಳು ಎಂದ ಮಾತ ವ್ಯಾಪಾರವಾದರೆ ಸಹಜವಾಯಿತು. ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ನೆರವಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನುವುದರಿಯೇ ಸಣ್ಣ ಸಿಂಹದ ಮರಿಯೇ ರಾಜೇಂದ್ರ ಭೂಪತಿ ಎನ್ನ ರಕ್ತಗತಿತವಾದ ಸಿಂಹಾಸನ ಬಿಟ್ಟು ಈ ನೆರವಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯರಂದರೆ ಹೌದು ಬುದ್ಧಿ. ಪಂಚ ಪಾಂಡವರು ರಾಜ್ಯ ಭೂಮಿ ಸೇನೆ ಕೊಡು ಎಂದು ಒಳ್ಳೆಯದು ಕೇಳಿರುವರು ಎಲ್ಲ ಕಾರುವುದು ಶಕ್ತ ಸಹಿಸಲಾರದು. ಆ ಕಡಮೂರ್ತ ಪಾಂಡವರಿಗೆ
ವಾರ್ತಾಪುರಕ್ಕೆ ಹಾಗೆ ಶ್ರೀಕೃಷ್ಣ ಬೈರಾವರ ಸಹಾಯವನ್ನು ದೇವರ ಚರಣವೇ ಮಾ ಸೋರಣೆ ಕೇಳುವಂತವರಾರು ಸಾಕಿನ ಕಾತ್ರಳ ಅವರಾದ್ರೂ 200 ರೂಪಾಯಿ ಕೊಡ್ತಾರೆ. ಅವ್ರಿಗೆ ಕುಳಿತಂತ ಮಾಹಿತಿ ಪೂರ್ಣ ಅವರಾಗಿದೆ. ಕಾರ್ಕುಲ್ ಸಾಹೇಬರು ಇವರಾದ್ರೂ 100 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ಕುಳಿತಂತ ಮಾಹಿತಿ ಪೂರ್ಣ ಅವರಾಗಿದೆ. ಅದರಂತೆ ಅಣ್ಣಪ್ಪ ಅಪರಾಯ ಹುಮಕನಾಳ ಸಾಕಿನ ಕಾತ್ರಳ ಇವರಾದ್ರೂ 50 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ಕುಳಿತಂತ ಮಾಹಿತಿ ಪೂರ್ಣ. ಭೀಮಾರ್ಜುನಾದಿಗಳಿಗ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಆ ನಮ್ಮ ವೈರಿಗಳಾದ ದುಷ್ಟ ದುರ್ಯೋಧನನು ಯುದ್ಧದ ಮುಖದಿಂದ ಸಾಮ್ರಾಜ್ಯವನ್ನು ತಕ್ಕೊಳ್ಳುವೆಂದು ಹೇಳಿ ಕಳೆದಿರುವನು. ಅನುಜರ ಎಂದೇ ಆದ ದುರ್ಘಟ ಕರ್ಮಗಳನ್ನು ಲಕ್ಷ್ಯಕ್ಕೆ ತರಬೇಡಿರಿ. ಒಳ್ಳೆಯದು ಅಲ್ಲದೆ ನಮ್ಮ ಬಂಧುವರ್ಗದವರಾದ ವಿರಾಟ ಶಲ್ಯ ದ್ರುಪದ ಕುಂತಿ ಭೋಜ ರಾಜರನ್ನು ಕರೆಯಿಸಿ ಯುದ್ಧಕ್ಕೆ ಸನ್ನದ್ಧರಾಗಿರುವ ಅನುಜರ ಯುದ್ಧದಲ್ಲಿ ಸಮರ್ಥರ. ಅಗ್ರಜ ಹೇಳುತ್ತೇನೆ, ಕೇಳುತ್ತರಾಗಿರಿ.
ಸಂಪತ್ತು ತೆಗೆದುಕೊಂಡರು. ಇದು ಅಲ್ಲದೆ ಅವರ ಪಂಥದ ಪ್ರಕಾರ 12 ವರ್ಷ ವನವಾಸ, 1 ವರ್ಷ ಮುಗಿಸಿ ತಿರುಗಿ ಬಂದ ಮೇಲೆ ನಮ್ಮ ರಾಜ್ಯ ಭೂಮಿ ಸೀಮೆ ಕೊಡುವಂತ ಕೇಳಿದರೆ ವ್ಯಕ್ತದ ಸುಖದಿಂದ ತೆಗೆದುಕೊಂಡು ಕೊಳ್ಳಿದರು. ಒಳ್ಳೇದು ಒಳ್ಳೇದು ಹಿಂಡು ಮಾಡಿಬಿಡುವೆನು. ಭಕ್ತನೇ ನನಗೆ ಅಪ್ಪಣೆ ಪಾಲಿಸುವಂತ ಧರ್ಮಾನಂದ ಹೇ ಅಗ್ರಜನಾದ ಧರ್ಮರಾಜರೇ, ಹೇಳುತ್ತೇನೆ ಕೇಳುವಂತವರಾಗಿ ಅದೇನಿರುವುದೆಲ್ಲ ಹಾಗೆ ತಿಳಿಸುವಂತ ಕಟ್ಟಿಸಿಕೊಳ್ಳಲಿಲ್ಲವೇ ಹೇಗೆ? ನಿಮ್ಮ ಆಜ್ಞೆಯಂತೆ ಗಂಧರ್ವರನ್ನು ಹೆಣೆದರೆ ಕಟ್ಟಿ ಬಿಡಿಸಿಕೊಂಡು ಬರಲಿಲ್ಲವೇ ಹೇಗೆ? ಅಗ್ರಜ, ಇಂಥ ಪೌರುಷವು ನಿನ್ನ ತಮ್ಮಂದಿರಲ್ಲಿರುವಾಗ ಯಾಕೆ ಆ ಗೌರವನ ಚಿಂತೆ ಮಾಡುತ್ತಿರುವೆ? ಬೇಗನೆ ಅಪ್ಪಣೆ ಕೊಡುವಂತನಾಗ ರಾಜ ಭಾರತದ ದೇಶ. ಶಾಂತನಾಗು ಪರಿಪಾಲನೆ, ಶಾಂತನಾಗು. ಹೇ ನೀಲಕಂಠನೆ ಪ್ರಣೀಸುತ್ತನೆ, ಜಗತ್ತು ಐಶ್ವರ್ಯ ಮಹಾಪುರ ಎಂಬ ಗೈದು ಗರ್ವಿಷ್ಠ ಕಡಲಲ್ಲಿ ಅಡಗಿರುವ ಭಾಗಿನಿಯರು ಹನ್ನಿಯ ಒಳದಂತೆ ಮಾರ್ತಾಂಡ ಮಂಡಲಕ್ಕೆ ಹಾರಿಸಿ ಬಿಡುವೆನು. ಮೆಚ್ಚುಳಿದ ಅಷ್ಟಿಂದ ಹಿಡಿದು ಚಟ್ಟನೆಗೆ ಅಪ್ಪಣೆ ದೇಹ ಪಾಲಿಸುವಂತ ಧರ್ಮಾನಂದ ಮಾಡುವೆ ವಂದನ. ಶಾಂತನಾಗು ಭೀಮಸೇನ, ಶಾಂತನಾಗು. ಹೇ ವೀರಾದಿ ವೀರನಾದ ಕಲಿಪಾರ್ತನೆ, ಆ ದುಷ್ಟ ದುರ್ವೇದನನ್ನು ಮಾಡಿದ ಕುತಂತ್ರವೇನೆಂದರೆ ನಾಳಿನ ದಿವಸ ದ್ವಾರಕಾಪುರಕ್ಕೆ ಹೋಗಿ ಶ್ರೀಕೃಷ್ಣ ಬಲಿರಾಮರ ಸಹಾಯವನ್ನು ಪಡೆದಕ್ಕೆ ನೇಮಿಸಿರುವನು. ಹೇ ಪಾರ್ಥ, ನೀನಾದರೂ ಕೂಡ ದ್ವಾರಕಾಪುರಕ್ಕೆ ಹೋಗಿ ಶ್ರೀಕೃಷ್ಣ ಬಲಿರಾಮರ ಸಹಾಯವನ್ನು ಪಡೆದುಕೊಂಡು ಬರುವಂತವನಾಗು. ಪಾರ್ಥ ಯುದ್ಧದಲ್ಲಿ ಸಮರ್ಥ. ಹೇ ಅಗ್ರಜನೆ, ನಿಮ್ಮ ಆಜ್ಞೆಯಂತೆ ನಾಡನೆ ದ್ವಾರಕಾಪುರಕ್ಕೆ ಹೋಗಿ ಶ್ರೀ ಕೃಷ್ಣ ಪರಮಾತ್ಮರನ್ನು ಭೇಟಿಯಾಗಿ ಬರುತ್ತೇನೆ. ಆಶೀರ್ವಾದ ಮಾಡುವಂತನಾಗಿರುವುದು ಹೋಗಿ ಬರುವಂತವನಾಗು. ಪಾರ್ಥ ಯುದ್ಧದಲ್ಲಿ ಸಮರ್ಥ. ಮುಂದೆ
ದಾರೆಂದು ಕೇಳುತ್ತೇನೆ ದೇವ ಮಾನುಭಾವ ತಡವಡಿಸುತ್ತ ಎನ್ನಾಡಿಯೊಳ ನಿಂತು ಒಳ್ಳೆಯದು ಬಂದ ಪೂಜನ ಮಾತನಾಡಿಸುತ್ತ ನೀನು ನಾನು ಸೇವಕ ಎನಗಾದರೂ ಸಜ್ಜನ ಸಾರಥಿ ಸಾರಥಿ ಎನ್ನುತ್ತಾರೆ ನಾಮದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ ಸಾರಥಿ ನಾಮದಾರು ಅಂದರೆ ಹೌದು ಮುಂದೆ ರಜತುರ ಪದಕ್ಕೆ ಹಿಡಿದುಕೊಂಡು ಬರುವ ಅವರಿಗೆ ವೀರವೇಶನ ಸರಸದಿಂದ ಕೆಡವಿ ಕವಲೇಶ್ವರ ಮುತ್ತನ ಭೀಷ್ಮಾಚಾರ ಜಯಂಕಾರಗಳ ಜೈ ಬೇರೆ ಭೀಷ್ಮಾಚಾರ್ಯರಾದರೂ ಸಹಜವಾಯಿತು ನಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ಅಂಗವಾದ ಸುಂದರ ಸಭಕ್ಕೆ ಬಂದ ತಾತ್ಪರ್ಯ ನಮ್ಮ ರಾಜ್ಯ ಮಂದಿರ ಬಿಟ್ಟು ಸುಂದರ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ ಈ ಸಭಕ್ಕೆ ಎನ್ನ ಪುರ್ರನ ಭೂಪಾಲನು ಕರೆಸಿದ ಬಾದಿ ಸಾರಥಿ ಅತಿ ಜಾಗೃತಿ ಏನು ಚಿಂತವಿಲ್ಲ ನಾವು ಬಂದಂತವರು ದಾರೆಂದು ಕೇಳುತ್ತೇನೆ ಋಷಿಯೇ ಜೋಳ ಚಿಂದ ಋಷಿಯೇ ದಾರೆಂದು ವಿಚಾರಿಸುವಂತವು ನೀನು ದಾರ ದೂತ ಪರಮ ಪ್ರಶಾಂತ ಎನಗಾದರೂ ಸಜ್ಜನ ಸಾರಥಿ ಸಾರಥಿ ಎನ್ನುತ್ತಾರೆ ನಾವುದಾರು ತಮ್ಮ ನಾಮಾಂಕಿತವೇನು ರಾಜ್ಯ ರವಿ ಕೋಟಿ ತೇಜ ಎಲೈ ಸಾರಥಿ ನಾನು ದಾರ ಅಂದರೆ ಹೌದು ಬುದ್ಧಿ ಚತುರ್ದಶ ಭಗವಾನ ಬ್ರಹ್ಮಾಂಡದಲ್ಲಿರುವ ಸಕಲ ಜೀವರಾಶಿಗಳಿಗೆ ಸುಖ ದುಃಖ ಸರಿ ಮಾಡಿ ರಚಿಸುವಂತ ಒಳ್ಳೆಯದು ಆ ಬ್ರಹ್ಮದೇವನ ಆಜ್ಞಾಗಿ ಸಕಲ ವಿದ್ಯೆಯಲ್ಲಿ ಪ್ರವೀಣತನಾಗಿ ಒಳ್ಳೆಯದು ಭಕ್ತರಿಯ ಚಿತ್ತರಿಗೆ ಕಲಿಸುವಂತವನ ದುರಾಚಾರ್ಯವನ್ನು ತಿಳಿಯುವಂತವನಾದರೆ ಸಾರಥಿ ದುರಾಚಾರ್ಯರಾದರೂ ಸಹಜವಾಯಿತು ನಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ನೆಲದಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯ ಅನ್ನೋದರಿಯೇ ಕರ್ಪೂರದವರಿ ಸಾರಥಿ ರಾಜೇಂದ್ರ ಭೂಪತಿ ನಾನು ಸಭಾ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮುಗಿಸಿ ತಿರುಗಿ ಬಂದಿರೋ ವಾರ್ತೆಯನ್ನು ಕೇಳಿ ಇಲ್ಲಿಗೆ ಬರೋಣವಾಯ್ತಲ್ಲ ಈ ಸಾರಥಿ ಬಂದ್ರೇನು ಚಿಂತೆವಿಲ್ಲ ಅಲ್ಲೇ ತಮ್ಮ ಬರ್ಬಂದಾಗ ಕೂತಿರ್ತಾರ ನೋಡಿಕೊಳ್ಳಿರಿ ಹೇಳ ಮಾತನಾಡಿಕೊಳ್ಳಿರಿ ಏನೂ ಚಿಂತಿಲ್ಲ
ಮಾಡ್ಬಿಡೋದೆ ತನಿಖೆ ಮಾಡ್ತೀನಿ. ಚಸ್ಮಾ ಹಾಕೋನಿ ಚಸ್ಮಾ ಹಾಕೋ ಅಕ್ಕಿನಾಳಂಗೆ ಅಕ್ಕರೆ ಬಂದವರು ತಾವುದಾರ ಪೂರ್ಣ ಹೊಡಿ ವೈರಿಗಳ ಗಂಡ ಹೇ ಸಂಗೀತಗಾರನೇ ಇವರಿಗಾದರೂ ಒಂದು ವೇಳೆ ಮಾತನಾಡ್ತಿದ್ರೆ ಮಾತನಾಡುವಂದರು ದಾರಾರೋ ದಾರಿಲೋ ನೀನೇ ವಿಚಾರ ಮಾಡು ಸಂಗೀತಗಾರ ಸುರಮಣಿ ಬಂಗಾರದಕನಿ ಸಾರಥಿ ಅವರಾದರೂ ದೊಡ್ಡ ರಾಜರಂತೆ ತೋರುತ್ತಾರೆ. ಒಳ್ಳೆಯದು. ಅವರಿಗಾದ್ರೂ ತಕ್ಕ ಮರ್ಯಾದೆಯನ್ನು ಕೊಟ್ಟು ಮಾತಾಡಿಸುವಂತವನಾಗಪ್ಪ ಕಂದ ಸಾರಥಿ. ಏನೂ ಚಿಂತೆವಿಲ್ಲ. ಹೋದವ ಗಡಗಡನೆ ಕತ್ತರಿಸುತ್ತಾ ಮುಖದ ಚೆಂದಾಡುತ್ತಾ ಕೋಲ ಮಿಂಚ ಹೊಡೆಯುತ್ತಾ ತಮ್ಮ ವರ್ಣವು ಸೂರ್ಯನ ಕಿರಣದಂತೆ ತೋರುತ್ತಾ ರೂಪವು ಬಂಗಾರದಂತೆ ಹೊಳೆಯುತ್ತಾ ಯಾಕ ಜಗಿಸುತ್ತ ಮಂಟಪಕ್ಕೆ ಬಂದಂತವರು ತಾವುದಾರು ಪುಂಡ ಹೆಂಡ ವೈರಿಗಳ ಗಂಡ ಎಲೆಯಾರು ಪಟ್ಟದ ಹಬ್ಬಳಿಗ ದುರ್ಬಟ ಕಾಲಕ್ಕೆ ಭಾರತವನ ಶಿಷ್ಯರು ಸೂಕ್ಷ್ಮಾದಿ ಸರ್ಪರು ನಿತ್ಯಾದಿ ನಿರ್ಜನರು ಬೋರ್ ಕರೆಯುವ ಧ್ವನಿಯನ್ನು ಕೇಳಿ ಅಷ್ಟು ದಿಕ್ಪಾಲಕರು ಎಲ್ಲರೂ ಪಂಚ ಮೃತ್ಯ ಪಾತಾಳ ಲೋಕದಲ್ಲಿರುವ ಎನ್ನ ಹಸ್ತದಲ್ಲಿರುವ ಶಸ್ತ್ರಕ್ಕೆ ಪ್ರೀತಿಗೊಳ್ಳುವರು. ಒಳ್ಳೆಯದು. ಇಂಥ ಪುಂಡ ಪ್ರಚಂಡನ ಎದುರಿನಂತೂ ದಾರನ್ನು ಕೇಳುವ ನೀನು ದೂರದ ಜಗತ್ಪ್ರಖ್ಯಾತ. ಹೋದೇವ ನಾನುದಾರಂದರೆ ಗೆಳತಿಗಳಾಗಿ ತರ್ಪಾಡ ಗೆಳತಿ ಮಾಡಿ ಹೋದಲ್ ಕೇಳ ಗೆಳೆ ಹುಡುಕತನ ವಿಮರಚನಾಡ ಎಲ್ಲಿ ಅಗಲಿ ಹೊಯ್ತು ಜೋಡ ವಯ್ಯಾರಂಗ ಭಾರತ ಜೋಡ ತೆಲಂಗಾಣ ಹೋಗ್ಯಾನ ಮನಾಡ ಸನಿಯ ಸಂಗದೂರು ನೀರಗಾಡ ರಾವಣಕ್ಕೆ ನೋಡು ತಿರುಗಿ ಬಂದ ಬಳುನಾಡು ಗಾಳಿಯೇರಿ ಟೇರ್ ನೋಡು ಹೆಪ್ರಿಗೆ ಜಾತ್ರೆ ಮಾಡು ದೂರುಳಿದು ಸಗರನಾಡು ಇನ್ನೇನೈತಲ್ಲಾರು ಸುಡುಗಾಡ ಬಿಟ್ಟು ಬಂದ ನಮ್ಮನ್ನು ಗುಟ್ಟು ಹುಡುಕ್ತಾನ ವಿಮರಚನಾಡು ಮುಂಜಾನೆ ಎದ್ದು ಕುದಿರಿ ಕಣ್ಣೂರು ದರ್ಗಾ ನೋಡಿ ಡಮ್ಮನಾಳ ವರ್ಷ ಸನಿಯ ಮಾಡಿ ಸುತ್ತಿನ ಜಾತ್ರೆ ಹುಡುಕಾಡಿ ಗೆಳತಿಗಳ ಕೋನ ನೋಡಿ ಕೊಳ್ಳಿಗೆ ಬಿದ್ದಾಳು ತಾನು ಓರ್ಯಾಡಿ ಈ ಸುದ್ದಿಯನ್ನು ಈ ಸದ್ಭಕ್ತರಿಗೆ ತಿಳಿಸಲಿಕ್ಕೆ ಬಂದಂತ ಎಲ್ಲಿಗಾದರೂ ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ. ಹೌದಾರು ರಾಜ ರವಿ ಕೋಟಿ ತೇಜ ರಾಜೇಂದ್ರ ಭೂಪತಿ ಎಂದರೆ ಹೌದು ಬುದ್ಧಿ ಶ್ರೀಮತ್ತಿನಾದ್ರಿ ವಲಯದಲ್ಲಿ ರಮಣೀಯವಾದ ದ್ರಾವಿಡ ಕರ್ನಾಟಕ ಕುಶಲ ಮೊದಲಾದ ಜಪಾನ್ ದೇಶದೋಳು ಮಧ್ಯಪ್ರದೇಶವಾದ ಹತ್ತಾವಧಿ ಪಟ್ಟಣವನ್ನು ವೈಭವದಿಂದ ಪರಿಪಾಲಿಸುವಂತ ಸಂಭ್ರಮದಿ ಅಂಬುದಿಯಂತೆ ಒಪ್ಪುವ ಸಂತನ ಚಕ್ರವರ್ತಿಗಳ ಭೂಕಾಂತನ ಅನ್ವಯದಿಂದ ಹೌದು ಶ್ರೀಕಾಂತನ ಪ್ರತಿಪಾದ ಕಾಂತಿ ಶಾಂತಿ ದೂತನೆಂದು ಒಪ್ಪುವ ದುರ್ಯೋಧನ ತಮ್ಮನಾದ ಪುಂಡ ದುಶ್ಯಾಸನೆಂದು ದಯಂಕಾರದಿಂದ ಪೂರ್ಣ ದುಶ್ಯಾಸನಾದರೆ ಸಹಜವಾಯಿತು. ತಮ್ಮ ಇರುವ ರಾಜ ಮಂದಿರವನ್ನು ಬಿಟ್ಟು ಈ ಅಂಗವಾದ ಸುಂದರ ಸಭಕ್ಕೆ ಬಂದ ಕಾರಣವೇನುವುದರಿಯೇ ಸಿಂಹದ ಮರಿಯೇ ರಾಜೇಂದ್ರ ಭೂಪತಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ ಎನ್ನ ಅಣ್ಣನಾದ ಆಜ್ಞೆಯ ದುರ್ಯೋಧನ ಭೂಪಾಲನು ಚಿಂತಾಕ್ರಾಂತಿಯಲ್ಲಿರುವ ವಾರ್ತೆಯನ್ನು ಕೇಳಿ ಅವನ ಮನಸ್ಸು ಆನಂದಗೊಳಿಸುವಗೋಸ್ಕರ ಬರುವಂತೆ ಆ ಸಾರಥಿ ಏನು ಚಿಂತೆವಿಲ್ಲ ಮುಂದೆ ನಮಗೆ ಏನು ಆದ್ಯ ಕೇಳುತ್ತೀರಿ ಕೇಳುವಂತವನಾಗಿದೆ ಏನೂ ಚಿಂತೆ ಇಲ್ಲ. ತಾವಂತವರು ದಾರೆಂದು ಕೇಳುತ್ತೇನೆ ಬರಿಯೇ ಸುರಸುರ ಕಟ್ಟಿ ಉರಿಯೇ ಹೇ ಸಂಗೀತಗಾರನೇ ಇವರಿಗಾದರೂ ಒಂದು ವೇಳೆ ಮಾತನಾಡ್ಸಿದ್ರೆ ಮಾತನಾಡುವಲ್ಲರು ದಾರಾರೋ ದಾರಿಲೋ ನೀನೇ ವಿಚಾರ ಮಾಡೋ ಸಂಗೀತಗಾರ ಸುರವಣಿ ಒಂದು ಕಾಲದ ಕಣಿ ಸಾರಥಿ ಅವರಾದ್ರೂ ದೊಡ್ಡ ರಾಜರಂತೆ ತೋರುತ್ತಾರೆ. ಒಳ್ಳೆಯದು. ಅವರಿಗೆ ಅವರು ತಕ್ಕ ಮರ್ಯಾದೆ ಕೊಟ್ಟು ಮಾತಾಡಿಸುವಂತ ಕಂದ ಸಾರಥಿ. ಏನೂ ಚಿಂತೆವಿಲ್ಲ. ಹೋದೇವ ಬಲಗೈಯಲ್ಲಿ ಬಾಣವನ್ನು ಬಿಡುದು ಎಡಗೈಯಲ್ಲಿ ಧನುಷ್ಯವನ್ನು ಬಿಡುದು ಬೆಕ್ಕಿನ ಈ ಮಂಟಪಕ್ಕೆ ಬಂದಂತವರು ತಾವುದಾರು ಮರಿಯೇ ಸಿಂಹದ ಮರಿಯೇ ಗಳಿಸುತ್ತ ಹೊರಟರೆ ಮೂರು ಲೋಕದಲ್ಲಿರುವ ಈ ರೇಣುಗಿರಿ ಗಾಂಧರ್ವರನ್ನು ನನ್ನ ಆರ್ಭಟಕ್ಕೆ ಥರ ನಡುವರು ಎಂತ ಗಂಡು ಕರಿಗಳ ಗಂಡ ಪುಂಡ ಪ್ರಚಂಡದಿಂದ ಮೆರೆಯುವರು ಎದುರು ಎತ್ತು ಬಂದವರಿಗೆ ದಾರೆಂದು
ಹೆಮ್ಮಾಡೋರು ಖುಷಿ ಬಾಳ ಎನಗಾದರೂ ಸತ್ಯನ ಸಾರಥಿ ಸಾರಥಿ ಅನ್ನುತ್ತಾರೆ. ತಾವುದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ ರಾಜೇಂದ್ರ ಭೂಪತಿ ಬೆಕ್ಕಿನ ಮಾರ್ಬಲ್ಲವನ್ನು ಒಕ್ಕಲೆಕ್ಕುವೆನು ನನ್ನ ಅರ್ಭಟಕ್ಕೆ ಅಟ್ಟು ದಿಕ್ಕಿನ ದಿಕ್ಪಾಲಕರು ದಿಕ್ಕು ದಿಕ್ಕಿಲ್ಲದೆ ಓಡುವರು. ಒಳ್ಳೆಯದು. ಬೆಕ್ಕಿದವರ ಪಾಡೇನು ಎನಗೆ ಈಡೇನು ಬೇರೆ ಕೈ ತೆಗೆದು ಬೆಕ್ಕಿ ಮೆರೆಯುವ ದಿಕ್ಕು ದಿಕ್ಕಿನ ರಾಜ್ಯರ ಕಡೆಯಿಂದ ತಪ್ಪದೆ ಕಪ್ಪು ಕೋಣಿಕೆಯನ್ನು ಕೈಗೊಂಡಿರುವಂತ ಆ ತಂಡರ ಪುತ್ರ ಪರಮ ಪವಿತ್ರ ವೀರಾದಿ ವೀರ ಕರ್ಣ ಬಹಾದೂರನೆಂದು ಜಯಂಕಾರದಿಂದ ಸೂರ್ಯಕಿರಣನಾದರೆ ಸಹಜವಾಯಿತು. ನಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವನ್ನು ತೋರಿಯೇ ಕರ್ಪೂರದ ಹುಲಿ ರಾಜೇಂದ್ರ ಭೂಪತಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ ನನ್ನ ಮಿತ್ರನಾದ ಕೌರೇಶ್ವರನ ವ್ಯಕ್ತಿಯಿಂದ ಪಾಂಡವರನ್ನು ಮರ್ತನ ಮಾಡುವಗೋಸ್ಕರ ಇಲ್ಲಿಗೆ ಬರೋಣವಾಯ್ತು. ಸಾರಥಿ ಅತಿ ಜಾಗೃತಿ ಪಾಂಡವರು ಚಿಂತವಿಲ್ಲ ಅಲ್ಲೇ ತಮ್ಮ ಬಲವಾಗಿ ತೀರ್ಥನ್ನು ನೋಡಿಕೊಳ್ಳಿರಿ, ಎರಡು ಮಾತನಾಡಿಕೊಳ್ಳಿರಿ. ಪಂಚ ಪಾಂಡವರು ರಾಜ್ಯ ಭಾವನೆ ಸೇವೆ ಹಂಚಿಗಳು ಎಂದು ಕುರುಕ್ಷೇತ್ರ ಪೂರ್ವ ಭಾಗದಲ್ಲಿ ವೆಚ್ಚಕ್ಕೆ ಶಕ್ತರಾದ ನಿಂತರವರು ಪಾಂಡವರಿಗೆ ರಾಜ್ಯ ಭೂಮಿ ಸೀಮೆ ಹಂಚಿಕೊಡುವುದೆಂದು ತಮ್ಮಲ್ಲಿ ಸಾಮರ್ಥ್ಯವಿದ್ದರೆ ವಿತ್ತಲ ಮುಖದಿಂದ ತಕ್ಕೊಳ ಎಂದು ವಂತನಾರು ನನ್ನ ಧೈರ್ಯ ಸೋರ ಚರಣ ಭಕ್ತವರನೇ ಏನೂ ಚಂದವಿಲ್ಲ. ವಿನಯ ಪ್ರಾರ್ಥನೆ. ಕೃಷ್ಣ ಪರಮಾತ್ಮರು ಮಲಗಿಕೊಂಡಂತೆ ಕಾಣುತ್ತೆ. ಅವರು ಎಚ್ಚರಾಗುವವರೆಗೂ ಅವರ ಪಾದ ಚರಣ ಕಮಲಗಳಲ್ಲಿ ಕುಳಿತುಕೊಳ್ಳಿ. ನೀನು ಬಂದು ಎಷ್ಟು ವೇಳೆ ಆಯಿತು? ದುರ್ಯೋಧನ ಭೂಪಾಲನೆ, ನೀನು ಬಂದು ಎಷ್ಟು ವೇಳೆ ಆಯಿತು? ಯಾವ ಕಾರಣ ಬಂದಿರುವಿ? ನಿನ್ನ ಮನಸ್ಸಿನ ಸಂಕಲ್ಪದಂತೆ ಮಾಡಿ ಬಿಡುವನು ಥಟ್ಟನೆ ತಿಳಿಸುವಂತವನು ನಾವು ದುರ್ಯೋಧನ. ಬಿಟ್ಟು ಬಿಡು ನಿನ್ನ ಮನಸ್ಸು. ನಾನು ಮೊದಲ ಬಂದವ ಹೆಚ್ಚು ವ್ಯಕ್ತ ಕಡಿಮೆ ನೋಡದೆ ಹಿಂದೆಯಿಂದ ಬಂದು ನಿನ್ನ ಅಡಿ ತಾವರಲ್ಲಿ ಕುಳಿತುಕೊಂಡಿರುವ ಆ ಸಲ್ಲದ ಪಾಂಡವರು ನಮ್ಮ ಮೇಲೆ ವ್ಯಕ್ತ ಮಾಡಲಿಕ್ಕೆ ನಿಂತಿರುವರು. ನೀವು ಅವರ ಕಡೆಗೆ ಹೋಗದೆ ನಮ್ಮ ಕಡೆ ಬರಬೇಕಾಗವೆಂಬ ಕೇಳುವುದಕ್ಕೆ ಬರಲಿತ್ತು ಶ್ರೀಕೃಷ್ಣವರ ಮಾತುತ್ತದೆ. ದುರ್ಯೋಧನ ಭೂಪಾಲನೆ, ನೀವೀವರು ಬಂದದ್ದಕ್ಕೆ ಸರಿಯಾಗಿ ಹೇಳುವನು ಹೇಳುವಂತವರಾಗಿ. ಅದೇನೆಂದರೆ ಯಾದವರ 3 ಲಕ್ಷ ಸೈನ್ಯ ಬಲರಾಮ ಒಂದು ಕಡೆ, ನಾನೊಬ್ಬನೇ ಒಂದು ಕಡೆ. ಏಕೆಂದರೆ ನಾನು ರಾಕ್ಷಸರ ಜೊತೆ ಯುದ್ಧ ಮಾಡಿ ನನ್ನ ಕರಚಕ್ರವು ಗಂಡ ಆಗಿರುವುದು ಕಾರಣ ನಾನು ಯುದ್ಧವನ್ನು ಮಾಡುವುದಿಲ್ಲ. ಯಾರು ಮಾಡಿದರು ಕಣ್ಣಿನಿಂದ ನೋಡುವುದಷ್ಟೇ ಹೊರತು ಯುದ್ಧವನ್ನು ಮಾಡುವುದಿಲ್ಲ. ಮಟ್ಟನೆ ಮನಸ್ಸಿನ ಕುಟಿಲತನವನ್ನು ಬಿಟ್ಟು ಹೇಳುವಂತವನಾಗು ದುರ್ಯೋಧನ ಬಿಟ್ಟು
ಎಂತ ಧರ್ಮಶಾಸ್ತ್ರ ಹೇಳೋದು ನನಗೆ ಬೇಕಾಗಿಲ್ಲ. 11 ಅಕ್ಷರವಳಿ ಮಹಾತ್ಮರು ಮತ್ತು ಬಲಿರಾಮನನ್ನು ಎಲ್ಲ ಬರೆಗೆ 10 ಕಸರತ್ತರಾಗಿ ಕೊಲ್ಲುತ್ತೇನೆ. ಏನೂ ಚಿಂತೆ ಇಲ್ಲ, ಕೊಟ್ಟು ಕಳಿಸ್ತೇನೆ, ನೀನಿನ್ನು ಹೋಗಬಹುದು. ಏನೂ ಚಿಂತೆ ಇಲ್ಲ. ಎಲ್ಲವೂ ಕ್ಷೇಮವೇ? ಕೃಷ್ಣ ಪರಮಾತ್ಮ, ನಮ್ಮ ಆಶೀರ್ವಾದದಿಂದ ನಮ್ಮ ಬಂಧು ಬಳಗವೆಲ್ಲವೂ ಕ್ಷೇಮವಾಗಿದ್ದೇವೆ. ಆದರೆ ರಾಜ್ಯವಿಲ್ಲ ಎಂಬ ಕೊರಗು ನಮ್ಮನ್ನು ಕಾಡುತ್ತಿದೆ. ಕೃಷ್ಣ ಪರಮಾತ್ಮ, ನಿಮ್ಮ ಬಲವೊಂದು ನಮ್ಮ ಕಡೆ ಇದ್ದರೆ ಅವರ ಕೋಟಿ ಸೂರ್ಯಗಳು ಏಕ ಕಾಲದಲ್ಲಿ ಪ್ರಕಾಶಿಸುತ್ತಾಗುವುದು. ಪರಮಾತ್ಮ, ಏನು ಅಕ್ಷರಣಿ ಸೈನ್ಯವನ್ನು ಸಿದ್ಧಪಡಿಸಿದೆ. ನಾಳಿನ ಉದಯ ಕಾಲದಲ್ಲಿ ನೀವು ಸುರಮೋಷ್ಟದೊಂದಿಗೆ ನಮ್ಮ ಬಲವನ್ನು ಕೂಡಿಕೊಳ್ಳಬೇಕು. ಕೃಷ್ಣ ಪರಮಾತ್ಮರೇ, ಪಾರ್ಥ, ಆ ಕೌರವರ ಯುದ್ಧದ ಚಿಂತೆ ನನಗೆ ಬಿಡು. ನೀನು ನಿನ್ನ ಮಂದಿರಕ್ಕೆ ಹೋಗುವಂತವನಾಗು ಪಾರ್ಥ. ಕೃಷ್ಣ ಪರಮಾತ್ಮ, ನಾನಿನ್ನು ಹೋಗಿ ಬರುತ್ತೇನೆ. ಆಶೀರ್ವಾದ ಮಾಡುವಂತ ನೀನು ಕೋರುವಂತವನಾಗು ಪಾರ್ಥ. ಯುದ್ಧದಲ್ಲಿ ಸಮರ್ಥ. ಹಲೋ, ಏನಾಯ್ತು? ಘಾತವಾಯ್ತು. ಘಾತವಾಯಿತು ಎಂದು ಹೇಳುತ್ತಿದ್ದೀರಿ. ಏನಾಯಿತು ತಮಗೆ? ಬೇಗನೆ ತಿಳಿಸುವಂತವರಾಗಿರಿ. ಗರುಡ ಧ್ವಜನಾದ ನಾರಾಯಣನೇ ಕೇಳು. ಇಂದಿನ ದಿವಸ ಉದಯ ಕಾಲದಲ್ಲಿ ಎದ್ದು ಬಹಿರ್ಭೂಮಿಗೆ ಹೋದಾಗ ನನಗೆ ಒಂದು ಗೋಹತ್ಯ ಘಾತಕ ಸಂಭವಿಸಿತು. ಶ್ರೀಕೃಷ್ಣ ಮೂರ್ತಿಯೇ, ನೀನು ಹಿಂದೆ ದೇವತೆಗಳಿಗೆ ಕಷ್ಟ ಕಾಲದಲ್ಲಿ ಅನುಕೂಲ ಮಾಡಿದಿರಿ. ಇದು ನಿಮಗೆ ದೊಡ್ಡ ಕಾರ್ಯವಲ್ಲ. ಬೇಗನೆ ಒಂದು ಉಪಾಯ ಹೇಳುವಂತವನಾಗು ಹರಿಯೇ ಮಹಾಗುರುವಿನ ಸರಿಗೆ. ಆಜ್ಞೆ. ಬ್ರಹ್ಮ ಹತ್ಯ, ಶಿಶು ಹತ್ಯ, ಮಾತಾ ಪಿತೃ ಹತ್ಯ, ಗೋಹತ್ಯ, ಇವು ಜಗತ್ತಿನಲ್ಲಿ ಮಹಾಪಾತಕಗಳೆಂದು ತಿಳಿಯಿರಿ. ಇವುಗಳನ್ನು ಯಾರು ಕಣ್ಣಿನಿಂದ ನೋಡಬಾರದು, ಕಿವಿಯಿಂದ ಕೇಳಬಾರದು. ಅಂತದರಲ್ಲಿ ನೀವು ಕಣ್ಣಿನಿಂದ ನೋಡಿ ಕಿವಿಯಿಂದ ಆಯಿತೆಂದು ಹೇಳಿರಿ. ಅಗ್ರಜ, ಇದಕ್ಕೆ ಪರಿಹಾರವಾಗಿ ನೀವು 21 ದಿವಸ ಪ್ರತಿ ಪ್ರದಕ್ಷಿಣೆಯನ್ನು ಹಾಕಿದರೆ ನಿಮ್ಮ ದೋಷವು ಪರಿಹಾರವಾಗುವುದು. ಅಗ್ರಜ, ಇಂಥದ್ರಲ್ಲಿ ಗೌರವೇಶ್ವರನಿಗೆ 21 ದಿವಸದಲ್ಲಿ ಪಾಂಡವರ ವಂಶ ನಿರ್ವಂಶ ಮಾಡುವೆನೆಂದು ವಚನವನ್ನು ಕೊಟ್ಟಿರಿ. ಏನು ಹೇಳಿದ್ರಿ ಅಗ್ರಜ ಭಾನುಪುರ ತೇಜ? ಕೃಷ್ಣ ಮೂರ್ತಿ, ನನ್ನ ಪಾತಕ ದೋಷ ಪರಿಹಾರ ಆದರೆ ಸಾಕು. ನೀನು ಹೇಳಿದಂತೆ ನಾನು 21 ದಿವಸದಲ್ಲಿ ಭೂಮಿ ಪ್ರದಕ್ಷಿಣೆ ಮಾಡಿ ಬರುವೆನು. ಯುದ್ಧ ರಂಗದ ಕಾರ್ಯಕ್ಕೆ ನಾನೇನು ಮಾಡಲಿ? ಕೃಷ್ಣ ಮೂರ್ತಿ, ನಿನ್ನ ಆಜ್ಞೆಯನ್ನು ಪಾಲಿಸುತ್ತೇನೆ. ನಾನೇನು ಹೋಗಿ ಬರ್ತೇನೆ. ಹರಿಯೇ ಗೋಕುಲಪತಿಯೇ. ನನ್ನ ಮನಸ್ಸಿನ ಸಂಕಲ್ಪದಂತೆ ನನ್ನ ಕಾರ್ಯವು ಕೈಗೂಡಿತು. ಆ ದುಷ್ಟ ಕೌರವರ ಶಿರಗಳನ್ನು ಭೀಮಾರ್ಜುನನ ಕೈಯಿಂದ ಹರಿಸಿ ಸತ್ಯಶೀಲನಾದ ಧರ್ಮರಾಜನಿಗೆ ಪಟ್ಟಂ ಕಟ್ಟಿಸಿ ಜಯಂಕಾರದ ಬೇರೆಯನ್ನು ಹೊರಿಸುತ್ತೇನೆ. ನೋಡುವಂತನಾಗಲೇ ಸಾರಥಿ. ಏನು ಚಿಂತೆವಿಲ್ಲ, ಹಾಗೆ ಮಾಡುವಂತವರಾಗಿ. ಧರ್ಮರಾಜನ ಭೂಪಾಲನೆ ನಾಳೆ ದಿವಸ ಉದಯ ಕಾಲಕ್ಕೆ 7 ಅಕ್ಷೋಹಿಣಿ ಮಾರ್ಗದ ಸೈನ್ಯವನ್ನು ಸಿದ್ಧಪಡಿಸಿ, ಇದು ಅಲ್ಲದೆ ಗಜ ತುಲಗ ರಥ ಕಾಲಾಳವನ್ನು ಸಿದ್ಧಪಡಿಸಿ ನಾಳಿನ ಉದಯ ಕಾಲಕ್ಕೆ ಸರಸ್ವತಿ ತೀರಕ್ಕೆ ಠಾಣೆಯನ್ನು ಹೊಡೆಯಂತನಾಗುವ ಧರ್ಮರಾಜ ಭಾನುಕುಲ ತೇಜ
ಎಲ್ಲ ಅನುಜರಾದ ಭೀಮಾರ್ಜುನಾದಿಗಳಿರ ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ನಾಳಿನ ದಿವಸ ಗಟ್ಟಿ ದುಮ್ಯನಿಗೆ ತಳಪತಿ ಪಟ್ಟವನ್ನು ಗಟ್ಟಿ ಕುರುಕ್ಷೇತ್ರ ಕಾಳಗಕ್ಕೆ ಸರಸ್ವತಿ ತೀರಕ್ಕೆ ಕಾಣೆಯನ್ನು ಹೊಡೆಸುವಂತವರಾಗಿದೆ ಅನುಜರ ಕುಂತಿ ತನುಜರು. ಹೇ ಅಗ್ರಜ, ಈ ಕಲಿ ಭೀಮ ಬಹಾದೂರನ ಎರಡು ಎಂತೋ ಯುದ್ಧ ಮಾಡುವರು ಯಾರಿರುವರು? ಈ ತ್ರಿಲೋಕದ ಯಾರಿರುವರು? ಹೇ ಅಗ್ರಜ, ಈ ಕದಾದೊಂಡ ಶುಕ್ರ ಚಕ್ರಾದಿಗಳು ಪಪ್ಪನೆ ಬೆದರಿ ನಿದ್ರಾವಂತರಾಗುವರು. ಒಪ್ಪಿಯನ್ನು ಹೊಡೆಯುವುದಕ್ಕೆ ಬ್ರಹ್ಮಾಸ್ತ್ರ ಬೇಕೆ? ಈ ಕರದಲ್ಲಿರುವ ಕದವನ್ನು ಬಿಡುವುದೇ ಅಗ್ರಜ, ಇನ್ನೇಕೆ ಚಿಂತೆ ಮಾಡುವುದು? ಈ ಹೇಳುವಂತರಾಗಿ ಶಾಂತನಾಗು ಭೀಮಸೇನ, ಶಾಂತನಾಗು. ಹೇ ಅಗ್ರಜ, ಜ್ಞಾನ ಪ್ರಕಾಶಕ್ಕೆ ಅಜ್ಞಾನ ಎಂಬ ಕತ್ತಲು ತಗಲಿದರೆ ತಾನೇನು ಮಾಡುವುದು? ಒಳ್ಳೆಯದು. ಆನೆಯ ಮೇಲೆ ಹೋಗುವವನಿಗೆ ಸ್ವಾನದ ಅಂಜಿಕೆ ಯೋತಕ್ಕೆ ಅಗ್ರಜ ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ, ಕೇಳುವಂತ. ಅದರಲ್ಲಿರುವುದು ಚೆನ್ನಾಗಿ ತಿಳಿಸುವಂತವರಾಗು. ಹಸ್ತ ಯುವತಿ ಮನೆಯ ವಿನೋಸ್ತಂ ತತ್ ಲಿಂಗತೆ ಲಿಂಗತೆ ವಿನೋಸ್ತಂ ದರ್ಪಣಂ ತತ್ತತಃ. ಹೇ ಅಗ್ರಜ, ಇದರ ತಾತ್ಪರ್ಯ ಏನೆಂದರೆ ಕನ್ನಡಿಯನ್ನು ಕಳಿಸಲು ಅದರ ಮೇಲೆ ಬೆಳದಿಯನ್ನು ಚೆಲ್ಲಿದರೆ ಕನ್ನಡಿಯೇ ಹೊಳಪಾಗುವುದು, ಆದರೆ ಕನ್ನಡಿ ಮೇಲೆ ಹೊಲಸು ಚೆಲ್ಲುವುದವನ ಕೈ ಹೊಲಸಾಗುವುದು. ಹೇ ಅಗ್ರಜ, ದುರ್ಜನರು ಸಜ್ಜನಿಗೆ ಎಷ್ಟೇ ದೂಷಿಸಿದರು ಕೂಡ ಆ ದುರ್ಜನರೇ ದೂಷಿತರಾಗುವರು. ಅಗ್ರಜ, ಆ ಗೌರವದ ಚಿಂತೆ ನೀನೇಕೆ ಮಾಡಿದೆ? ಶ್ರೀಕೃಷ್ಣ ಪರಮಾತ್ಮರ ಅನುಕಂಪ ಹಾಗೂ ನಿಮ್ಮ ಆಶೀರ್ವಾದ ನಮ್ಮ ಮೇಲಿದ್ದರೆ ಸಂವಾರಿಸಿ ಬರುವರು. ಬೇಗನೆ ವೆತ್ತಕ್ಕೆ ವೇಳೆಯನ್ನು ಕೊಡುವಂತನಾಗು ಅಗ್ರಜ. ಎಲ್ಲ ಅನುಜರಾದ ಭೀಮಾರ್ಜುನಾದಿಗಳಿರ ನೀವು ಆಡಿದ ಮಾತು ಶ್ರೀಗುರು ಮಲ್ಲಿಕಾರ್ಜುನ ನೆರವೇರಿಸಿಕೊಡುವಂತಿದ್ದರೆ ಶ್ರೀಕೃಷ್ಣನ ಪಾದಾರವಿಂದಲೇ ಇಟ್ಟು ಆ ಮಲ್ಲಿಕಾರ್ಜುನ ಬಯಸುವುದಕ್ಕೆ ನಡೆಯುವಂತಾಗಿದೆ. पानी सायरू पाचा, पानी सायरू पाचा, सारा पापा विनाशा. ಭೀತಿಗೆ ಕೆಂದಿಸ್ತೇವೆ. ಅನೇಕ ಕಾಲದಲ್ಲಿ ಘೋರವಾದ ತಪಸ್ಸನ್ನು ಮಾಡಿ ಶಾಸ್ತ್ರವನ್ನು ಪಡೆದಿರಬೇಕು. ಅದು ಅಲ್ಲದೆ ದ್ರೌಪದಿಯ ಸಂಯೋರದಲ್ಲಿ ಮಾಡಿ ದ್ರೌಪದಿಯನ್ನು ಗೆದ್ದು ತಂದಿರಲಿಲ್ಲವೇ ಹೇಗೆ? ಅದು ಅಲ್ಲದೆ ಹಾಂಡಿವ ವನವನ್ನು ದಹಿಸುವಾಗ ದೇವೇಂದ್ರನನ್ನು ಕೈಲಾಸಕ್ಕೆ ಹತ್ತಿ ಗಾಂಡಿವವನ್ನು ಪಡೆದಿಲ್ಲವೇ ಹೇಗೆ? ಅಗ್ರಜ, ಎಂತ ಬಲಶಾಲಿ ಭಕ್ತರು ನಿನ್ನ ಜೊತೆಯಲ್ಲಿರುವಾಗ
ನಿನ್ನ ಆಶೀರ್ವಾದ ಹಾಗೂ ಕೃಷ್ಣ ಪರಮಾತ್ಮರ ಅನುಕಂಪ ಇದ್ದರೆ ಅಪ್ಪಣೆಯನ್ನು ಕೊಡುವಂತ ನಾನು ಅಗ್ರಜ ಅನುಕೂಲ ಬೇಡ. ಹೇ ವೀರಾದಿ ವೀರನಾದ ಮಾತನೆ, ನೀನಾಡಿದ ಮಾತು ಕೈಗೂಡುವುದಾದರೆ ಶ್ರೀಗುರು ಮಲ್ಲಿಕಾರ್ಜುನನ ಸ್ಮರಿಸುತ್ತ ಕುರುಕ್ಷೇತ್ರ ಯುದ್ಧಕ್ಕೆ ಸನ್ನದ್ಧನಾಗುವಂತ ನಾವು ಪಾಠ ಬೆಟ್ಟದಲ್ಲಿ ಸಮರ್ಥ. ಏನು ಚಿಂತೆ ಇಲ್ಲ ಅಗ್ರಜ. ಇದರಂತೆ ಧರ್ಮರಾಜರು ಬಿಂಬದ ಕೋಟೆಯನ್ನು ಹೊತ್ತು ಹೊರಗೆ ಬರಲಿಕ್ಕೆ ಅರಿಯರು. ಬೇಡ ಮಾಡಿ ನಮ್ಮ ಬಾಲಕನಾದ ಅಭಿಮನ್ಯನು ಕೀಳಬಲ್ಲನು. ಒಳ್ಳೆ ಭೀಮಸೇನ, ಈ ಚಕ್ರ ಕೋಟೆ ಕಾಳಗದ ವಾರ್ತೆಯನ್ನು ಕೇಳಿ ಮನದೋಳು ಚಿಂತೆಯಲ್ಲಿ ಬಳಲುತ್ತಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯ ಏನಿರುವುದು? ಹೇಳುವಂತವನಾಗು ಭೀಮ ಎನ್ನೋಳತಿ ಪ್ರೇಮ. ಅಗ್ರಜರಾದ ಧರ್ಮರಾಜರೇ, ನನ್ನನ್ನು ವೆತ್ತದಲ್ಲಿ ಕೆತ್ತೊಯ್ಯರು ಅವರಾರಿರುವರು. ಒಳ್ಳೆಯದು. ಅವರಿಗೆ ಬಲದೊಳಗೆ ಹೊಕ್ಕು ಬದಲೆಯುವುದಕ್ಕೆ ಮುತ್ತವನೆ ಮುಸುಕಿದಂತೆ ಮುಸುಕಿ ಮಣ್ಣು ಗೂಡಿಸಿ ಬರುವುದು ಅಗ್ರಜ ಅನುಕೂಲ ತೇಜ. ಹೇ ಭೀಮಸೇನನೇ, ಆ ದುಷ್ಟ ದುರ್ಯೋಧನರು ಕೃಪಾಯವಿಲ್ಲದೆ ತಮ್ಮ ಬೀಡಿನೊಳಗೆ ಅಡಗಿ ಕುಳಿತಿರುವನು. ಚಕ್ರಬಿಂಬದ ಕೋಟೆಯೊಳಗೆ ಪಕ್ಕು ನಿನ್ನ ಮನಸ್ಸಿಗೆ ಧಕ್ಕೆ ಆದರೆ ಕೌರವರುಗಳು ವೀರಾದಿ ವೀರರಾದ ಕರ್ಣ, ದ್ರೋಣ, ದುಶ್ಯಾಸನರು ಇರುವರು. ಆ ಚಕ್ರಬಿಂಬದ ಯುದ್ಧದ ಗತಿಯನ್ನು ನೀಗಿಸುವಂತವನಾಗು ಭೀಮ ಎನ್ನುವಳತಿ ಪ್ರೇಮ. ಹೇ ಅಣ್ಣನಾದ ಧರ್ಮರಾಜರೇ, ಹೇಳುತ್ತೇನೆ, ಕೇಳುವಂತರಾಗಿದೆ. ಅದರಂತೆ ತೋರುತ್ತಾರೆ. ಅವರಿಗಾದ್ರು ತಕ್ಕ ಮರ್ಯಾದೆ ಕೊಟ್ಟು ಮಾತಾಡಿಸೋಪ್ಪ ಕಂದ ಸಾರಥಿ. ಏನೂ ಚಿಂತೆ ಇಲ್ಲ. ಹೋದವ ಕಡಗಡನೆ ಕತ್ತರಿಸುತ್ತ ಮುಗದ ಕೆಂದಾಳುತ್ತ ಕೋಲ ಮಿಚ್ಚ ಹೊಡೆಯುತ್ತ ನಮ್ಮ ವರ್ಣವು ಸೂರ್ಯನ ಕಿರಣದಂತೆ ತೋರುತ್ತಾ ರೂಪವು ಬಂಗಾರದಂತೆ ಹೊಳೆಯುತ್ತ ಜಾಗ ಜಗಿಸುತ್ತ ಮಾತಾಡ್ತೆ ಬಂದಂತವರು ತಾವುದಾರು ಪುಂಡ ಹೊಡಿ ವೈರಿಗಳ ಗಂಡ. ಭುವನ ಬ್ರಹ್ಮಾಂಡದ ಇಬ್ಬಾಗ ಮಾಡಿ ಮಂಗ ಮಾರುತಕ್ಕೆ ವೃಕ್ಷಗಳ ಚಲಿಸುತ್ತಿರಲು ಪಾಂಡವರಿಗೆ ದಾರೆಂದು ಕೇಳುವವನು ನೀನು ದಾರಿಲೆ ಧೀರ ಗಂಡು ಮಾಡ್ತಿದ್ರಿ ಪೊಲೀಸ್ ನೌಕರಿ ಬದಲಿಯಾಗಿ 9 ಹಳ್ಳಿ ಮೇಲ ಗಂಡ ಹೋದ ಹಳ್ಳಿ ಮೇಲ ಸತಿಗಳ ಮಾಂಸ ಹೋಯ್ತು ಸಾವುಕಾರನ ಮೇಲ ಹಾದಿ ತಕ್ಕಿ ಹಾಸಿಗೆ ಬದಲ ತಕ್ಕಲ ಅಡಿಗೆ ಮಾಡ್ಯಾಳಲ್ಲ ಓಡಿ ಹೋಗಿ ಸಾವುಕಾರನ ಕರೆದಾಳಲ್ಲ ಕರಿ ಹಿಡಿದು ಊಟ ಮಾಡ್ತಿದ್ರಲ್ಲ ಮುಂದೆ ಕೇಳ ನೀವು ಬಾಲ ಹೇಳುತ್ತೇನೆ ನಾನು ಸಾಲಿನಿಂದ ಮಗ ಬಂದಾನಲ್ಲ ತಾಯಿ ಇದೇನೆ ಪ್ರೀತಿಕ್ಯಾರ ಮಗನ ಮೇಲೆ ಸಿಟ್ಟಾದಳಲ್ಲ ಸಾವುಕಾರ ಹೊರಗೆ ಓಡಿ ಹೋದಾನಲ್ಲ
ಕರ್ಕರ ಹಲ್ಲ ತಿಂದಾಳಲ್ಲ, ಮನದೊಳಗೆ ಹಂಚಿ ಚಾಚಾಳಲ್ಲ, ಹೊತ್ತು ಮುಡಿಗೆ ನಿದ್ದೆ ಹತ್ತಿ ಮನೆಗಿತ್ತು ಕಮಲ. ಅದ್ಭುತ ಆಟ ರಾತ್ರಿ ಗೆದ್ದಾಳಲ್ಲ, ಕರುಣ ಇಲ್ಲದ ಕುತ್ತೈ ಕೊಯ್ದಾಳಲ್ಲ, ಅಂಟದ ಮೇಲೆ ಹಣ ಇಟ್ಟಾಳಲ್ಲ, ಓಡಿ ಹೋಗಿ ಸಾವುಕಾರನ ಕರೆದಾಳಲ್ಲ, ಗರಿವಿನಿಂದ ಊಟ ಮಾಡ್ತಿದ್ರಲ್ಲ, ಮುಂದೆ ಕೇಳರಿ ನೀವು ಬಾಳ, ಹೇಳುತ್ತೇನೆ ನಾನು ಮೊದಲ. ಕೂಸಿಗೆ ತಂದಿನ ಸಪನ ಬಿದ್ದಿತ್ತಲ್ಲ, ಗಾಬರಿಯಾಗಿ ಎದ್ದು ಊರ ಕಡೆ ಅವನ ಕೇಳ, ಹೆಂಡತಿಗೆ ಕೇಳತಾನ ಮೊದಲ, ನನ್ನ ಮಗ ಎಲ್ಲೆಲ್ಲ ತೋರಿಸ ಮೊದಲ. ಈ ಸುದ್ದಿಯನ್ನು ಈ ಸದ್ಭಕ್ತಿಗೆ ತಿಳಿಸಿಟ್ಟು ಬಂದಂತ ಎನಗಾದರೂ ಸಜ್ಜನ ಸಾರಥಿ ಅನ್ನುತ್ತಾರೆ. ತಾಮದಾರದ ಅರಿಯೇ ಸಿಂಹದ ಮರಿಯೇ ರಾಜೇಂದ್ರ ಭೂಪತಿ, ನನ್ನ ನಾಮಾಂಕಿತ ಕೇಳುವ ಶಕ್ತಿ ನಿನ್ನಲ್ಲಿ ಉದ್ಭವಿಸಿದೆ. ಹೌದು ಬುದ್ಧಿ. ಹಾಗಾದ್ರೆ ಇತ್ತ ಕಡೆ ಬರುವಂತವರಾಗು. ಒಬ್ಬರೇ ರಾಜೇಂದ್ರ ಭೂಪತಿ ನಾನುದಾರೆಂದರೆ ಹೌದು ಬುದ್ಧಿ. ಸ್ವರ್ಗ ಮೃತ್ಯು ಪಾತಾಳ ಲೋಕದಲ್ಲಿರುವ ವೀರಾದಿ ವೀರರಿಗೆಲ್ಲ ಗಂಡು ಗಲಿ ಪುಂಡ ಪ್ರಚಂಡ ಜಡೆ ಜನಿತದಿಂದ ಬಿಡದೆ ಶೋಭಿಸುವ ಎಲ್ಲ ಅಹಂಕಾರ ಛೇಯ ಗರ್ಜನೆ ಕೇಳಿ ಈ ದೇಶದಲ್ಲಿರುವ ರಾಜರೆಲ್ಲರೂ ಅಂಜಿ ಹೆದರಿ ಓಡಿ ಹೋಗುವರು. ಗೌರೇಶ್ವರನ ಬೀಗರಾದ ಚೈತ್ರವಾದರೆ ಸಹಜವಾಯಿತು. ನಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ಅಂಗವಾದ ಸುಂದರ ಸಬಕವನ್ನು ತಾತ್ಪರ್ಯನು ದೊರೆಯೇ ಕರ್ಪೂರದವರಿಗೆ ನಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ನಗರ ಸಭಾ ಮಂದಿರಕ್ಕೆ ಬಂದ ಹೌದು ಬುದ್ಧಿ. ದ್ರೋಣಾಚಾರ್ಯರು ಚಕ್ರಕೋಟಿ ನಿರ್ಮಿಸಿ ವೀರಾದಿ ವೀರರಿಗೆಲ್ಲ ನೇಮಿಸಿದ್ದಾರೆ. ಒಳ್ಳೆ ಕಟ್ಟೆ ಕಡೆಯ ಬಾಗಿಲೇ ನನ್ನನ್ನು ನೇಮಿಸಿದ ವಾರ್ತೆಯನ್ನು ಕೇಳಿ ಹೌದು. ಇಲ್ಲಿಗೆ ಬರಣವಾಯ್ತು ಕಂಡಿಯ ಸಾರಥಿ. ಬಂದ್ರೇನು ಚಿಂತವಿಲ್ಲ, ಮುಂದೆ ನಮಗೆ ಏನು ಅಧ್ಯಾಪ ಹೇಳುತ್ತೀರಿ, ಹೇಳುವಂತವರಾಗಿ ಅತಿ ವೇಗದಿಂದ ರಥವನ್ನು ಚಕ್ರಕೋಟಿಗೆ ಹೊಡೆದು ಏನು ಚಿಂತವಿಲ್ಲ, ಕಾಲವನ್ನೇ ಹೊಡೆಯುತ್ತೇನೆ. ಬಾನ್ ಉಣ್ತಾವ ಬರೀ ಬಾನಿ
ನನ್ನ ಆಜ್ಞೆಯನ್ನು ಸೆರೆ ಹಿಡಿಯಲು ಬಂದಿರಿಯಾ ಮೂರ್ಖ? ತಡಮಾಡದೆ ನಿನ್ನ ಪ್ರಾಣಿಗಳಿಗೆ ನನ್ನ ಪ್ರಾಣಿಗಳನ್ನು ಸೆರೆ ಚೆಂಡಾಡುವ ಅದಕ್ಕೆ ನಿಲ್ಲದಂತಾನ. ಹೇ ಆಗ್ರಜ, ನೀನೀಗ ರಣರಂಗದಿಂದ ನಡೆಯುವಂತರಾಗಿ ಏನು ತಿಳಿದಿಲ್ಲ. ರಣ ಹೇಳಿ ಜಯಗುತ್ತದೆ. ನಿಲ್ಲುವಂತರಾಗು. ಹೇಳುತ್ತೇನೆ ಕೇಳುವಂತವರಾಗು. ಚೆನ್ನಾಗಿ ಬರುವಂತರಾಗು. ತಡಮಾಡದೆ ಯುದ್ಧಕ್ಕೆ ನಿಲ್ಲುವಂತನಾಗಲು ಸಂಡರ ಕುಲದಲ್ಲಿ ಹುಟ್ಟಿದವನೇ. ನಿನ್ನ ಪರಾಕ್ರಮವು ನನ್ನ ಮುಂದೆ ನಡೆಯುವುದಿಲ್ಲ. ಶಾಬಾಷ್! ನಿಲ್ಲುವಂತರಾಗು. ಸಾರಥಿ ಅಂಜಿ ಹೇಗೆ ಹೆರೆ ಓಡುವುದು? ಸಾರಥಿ ಪಾಂಡವರೊಳಗೆ ಯಾರಾದರೂ ಮಿತ್ರ ಬರಲಿಕ್ಕೆ ಸಾರಥಿ
ಮನೆ ಬಿತ್ತಿ ಶಾಬಾಷ್. ಭಾಗವಾಗಿ ಜಂಬೂರಿ ಮೊದಲಾದ ಯುಗಾವರಗಳು ಹಾ, ಭೂಮಿಯ ಕಬ್ಬದ ಭಾಗದಂತೆ ತೋರುವ ಒಳ್ಳೆಯದು. ನನ್ನ ರೋಷಕೋಪಕ್ಕೆ ಚಿಗುರಿದರು ಕಾರ್ಯಕ್ರಮವೊಂದರಲ್ಲಿ ಹಾ, ಬೇಗಕ್ಕಿದ್ದ ಭುಜಂಗನ ನಿಟ್ಟಿಸಲು ಬಿಟ್ಟು ತತ್ತರಿಸಿ ಬಳಿಯನ್ನು ಆಡಿಸಿ ಶಾಬಾಷ್. 3 ಲೋಕದವರಲ್ಲೋಲ ಕಲ್ಲೋಲ ಮಾಡಿಸಿ ಹಾ, ರವಿಪತಿಯ ಮೊದಲಾದ ದೇವರಿಂದ ಹಾ, ಸಂಭ್ರಮದಿಂದ ಸುಖಿಸಿಕೊಳ್ಳುವನ ಮುಂದೆ ನಿಂತು ಹಾ, ಯಾರನ್ನು ವಿವರಿಸಿಕೊಳ್ಳುವನು ನೀನು ರಾಮನಿಗೆ ಕಿಂಕರ ನಿಗುವರಿಗೆ ಭಯಂಕರ ಒಳ್ಳೆಯವ. ನಾನು ಅಂದರೆ ಆ, ಮಾಡಬಾರ್ದು ಅಂತೀರಿ, ಅದೇ ನೀವೇ ಮಾಡ್ತೀರಿ. ನೋಡೋಕೆ ಸಂಪನ್ನ ಕಾಣ್ತೀರಿ, ಸಂಪೂರ್ಣ ಚಟ ಮಾಡ್ತೀರಿ. ಭಕ್ತಿ ದೇವರಿಗೆ ತೋರಿಸ್ತೀರಿ, ಒಳಗ ಕಪಟ ಗುಣ ಇಡ್ತೀರಿ. ಮಾಡಬಾರ್ದು ನೀವು ಅಂತೀರಿ, ಅದೇ ನೀವೇ ಮಾಡ್ತೀರಿ. ಇಲೆಕ್ಚರ್ಕ ನೀಡ್ತೀರಿ, ಸೂಜಿಯಾಗಿ ಹೊಟ್ಟೆ ಕೇಳ್ತೀರಿ. ಆರಿಸಿ ಬಂದೇ ಬರ್ತೀರಿ, ಡಬಣ ಆಗಿ ಕುಂಡಿರ್ತೀರಿ. ಸೂರ್ಯರ್ ಕಂಡ್ರ ಬೆಳಿತೀರಿ, ಸಂಘ ಇದ್ದವ್ರಿಗೆ ಬಿಡಿಸ್ತೀರಿ. ನರ್ಲಕ ನೀವು ಹೋಗ್ತೀರಿ, ವಸ್ತಿ ಹೊಡೆದ ಬರ್ತೀರಿ. ಆಡ್ಮಾಡಿಸ್ಬೇಟ್ ಅಂತೀರಿ, ಕಲಪನಾಗ ಇರ್ತೀರಿ. ಮಟ್ಗ ಆಡೋರು ಬೈತೀರಿ, ಚೌಕಸಿ ನಂಬರ್ ಕೇಳ್ತೀರಿ. ಎನಗಾದರೂ ಸಜ್ಜನ ಸಾರಥಿ ಸಾರಥಿ ಅನ್ನುತ್ತಾರೆ. ತಾವುದಾರು ತಮ್ಮ ನಾಮಾಂಕಿತವೇನು ರಾಜ ರವಿ ಕೋಟಿ ತೇಜ. ಎಲೈ ಸಾರಥಿ, ಹಾ, ಎನ್ನ ನಾಮಾಂಕಿತ ಕೇಳುವ ಶಕ್ತಿಯು ನಿನ್ನಲ್ಲಿ ಹುಟ್ಟಿಕೊಂಡಿದೆ. ಮುಂದಕ ಹಾಗಾದರೆ ಇತ್ತ ಕಡೆಗೆ ಬರುವಂತವನಾಗು. ಹಾ, ಎಲೈ ಸಾರಥಿ, ಹಾ, ನಾಮದಾರೆಂದರೆ ಹೌದು ಬುದ್ಧಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನಿರ್ಮಿತ ಅತ್ಯಾಧಿಕವಾದ ಶಾಬಾಷ್. ವಿರಾಟ ಪುರುಷರನ್ನು ಹಾ, ಕರುಣಾತ್ಮಕ ಔತರದಿಂದ ವಸುದೇವನ ಸುತನಾಗಿರುತ್ತದೆ. ಹಾ, ಶ್ರೀಮನ್ನಾರಾಯಣನ ಚರಣದಿಂದ ಇಮಾಂತರಗಳು ಆಚರಣೆಯು ನಿರಂತರಗೊಳ್ಳುತ್ತದೆ. ಹಾ, 4 ವೇದ 6 ಶಾಸ್ತ್ರ 18 ಪುರಾಣ ಒಳ್ಳೆಯದು. 21 ಆಗಮ ವಿಧಾನ ಮುಕ್ತಿ ಪದ ಸೋಪಾನ ಹಾ, ಮೇಧಗಳು ಶಾಸ್ತ್ರಗಳ ಹಸ್ತಂಕ ಕರೆಸಿ ಒಳ್ಳೆಯದು. ಸಕ್ಕರೆ ಅವರ ಸತ್ತ ಮಣ್ಣು ಮುಟ್ಟಿಸುವುದಕ್ಕೋಸ್ಕರ ಹಾ, ಎನ್ನ ಎಡಬಲದ ಕುಡೆಮೀಸೆಯನ್ನು ಹುಡಿ ಹಾಕುತ್ತ ಅದೇ. ಎನ್ನ ಭುಜಬಲದಲ್ಲಿರುವ ಧನುರ್ಭಾವಗಳಿಂದ ಟೇಂಕಾರವನ್ನು ಮಾಡುತ್ತಾರೆ. ಹಾ, ಶಬ್ದ ಕುಲಾದಿಗಳು ಟೇಂಕರಿಸಿದವು. ಒಳ್ಳೆಯದು. ಆಕಾಶವು ಎಷ್ಟು ನಕ್ಷತ್ರಗಳು ಪಟ್ಟು ಪಟ್ಟನೆಂದು ಎಷ್ಟೋ ದಿನಗಳೇ ಹಾ, ಕಾರು ಮಿಂಚುಗಳು ಜಳಪಿಸಿ ಅಪರಮಿತ ಸಿಡಿಲು ಭಾರಗನುವುದನ್ನು ಕಂಡು ಹಾ, ಸುರಗಂಧರ್ವರು ಬೆಳಗಾಗುವಂತೆ ಮಾಡುವ ಒಳ್ಳೆಯದು. ಚಕ್ರಧರನ ಮಿತ್ರನಾದ ವೀರ ಪಾತ್ರನ ಸತಿಯಾದ ಹಾ, ಸುಭದ್ರಾ ದೇವಿಯ ಗರ್ಭದಲ್ಲಿ ಚಂದ್ರನಂತೆ ಉದ್ಭವಿಸಿ ಬಂದು ಒಳ್ಳೆಯದು. ಕಟ್ಟಿ ಬೆಳೆಯು ಹಾ, ವೀರ ಅಭಿಮನ್ಯನೆಂದು ದೇಂಖಾರಣಿಯಿಂದ ಜೈ ಭೇಟಿಯನ್ನು ಹರಿಸುವಂತವನಿಗೆ ದೂತ ದೇವಿಯನ್ನ ಮಾತ ಹೋದೇವ ಸೂರ ಅಭಿಮಾನಿ ಆದರೆ ಸಹಜವಾಯಿತು. ನಮ್ಮ ಇರುವ ದೇವ ಮಂದಿರವನ್ನು ಬಿಟ್ಟು ಈ ಅಂಗವಾದ ಸುಂದರ ಸಬಕ ಬಂದ ತಾತ್ಪರ್ಯನು ದೊರೆಯೇ ಸಿಂಹದ ಮರಿ. ಎಲೈ ಸಾರಥಿ, ರಾಜವರ ಬಹುಮತಿ. ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹೌದು ಬುದ್ಧಿ. ಎನ್ನ ತಂದೆಯಾದ ಕಲಿ ಭಯಂಕರ ಭೀಮಸೇನನು ಚಕ್ರಬಿಂಬದ ಕೋಟೆಗೆ ಹೋಗಿ ಒಳ್ಳೆಯದು. ತಿರುಗಿ ಬಂದಿರುವನೆಂದು ವಾರ್ತೆಯನ್ನು ಕೇಳಿ ಹಾ, ಕಿಡಿ ಕೋಪವನ್ನು ತಡೆಯಲಿ ಹಾ, ಆ ತೊಡಗ ಭಾಗಾದಿಗಳು ರಕ್ಷಿಸಿದ ಚಕ್ರಬಿಂಬದ ಕೋಟೆಯನ್ನು ಹಾ, ಅಕ್ಕಡನೆಯನ್ನು ತಂದೆಯಾದ ಧರ್ಮರಾಜನ ಕಡೆಯಿಂದ ಹಾ, ಅಪ್ಪಣೆಯನ್ನು ಪಡೆದುಕೊಂಡು ಹೋಗುವುದಕ್ಕೆ ಬರೋಣವಾಯಿತು. ತಾವಲ್ಲಿರುವನ್ನು ತೋರಿಸುವಂತವನಾಗಲೇ ಸಾರಥಿ. ಏನೋ ಚಿಂತೆಯಿಲ್ಲ, ಅಲ್ಲೇ ಸಿಂಹಾಸನ ಮೇಲೆ ಕುಳಿತುಕೊಳ್ಳಿ.
ಚಿಕ್ಕ ಬಾಲಕನು ವಂದಿಸುತ್ತಾನೆ. ಚಿತ್ತೈಸು ತಂದೆ ನಿನಗೆ ಆಶೀರ್ವಾದವಾಗಲಿ. ಹೇಳಿ ಹೇಳು ಬಾಲ ಪರಮಗುಣಶೀಲ. ಹೇ ಬಾಲಕನಾದ ಅಭಿಮನ್ಯನೇ, ನಿನ್ನ ರಾಜ್ಯಾಂಗಣವನ್ನು ಬಿಟ್ಟು ಈ ಕುರುಕ್ಷೇತ್ರ ಯುದ್ಧ ಭೂಮಿಗೆ ಬಂದ ಕಾರಣ ಏನಿರುವುದು ಹೇಳುವಂತವನಾಗು ಬಾಲ ಪರಮಗುಣಶೀಲ. ತಂದೆಯಾದ ಧರ್ಮರಾಜನೇ, ತಂದೆ ನಿನ್ನಡೆಗೆ ಎರಗುವೆನಯ್ಯ, ಬೇದರಕ ನಿನ್ನಡೆಗೆ ಎರಗುವೆನಯ್ಯ. ತಂದೆ ನಿನ್ನಡೆಗೆ ಎರಗುವೆನಯ್ಯ, ಬೇದರಕ ಬಡಿಗಾರದಿಂದ ಕಟ್ಟಿಸಿದ ಚಕ್ರಬಿಂಬದ ಕೋಟೆಯನ್ನು ಮುರಿದು ಕಡಲಲ್ಲಿ ಅಡಗಿರುವ ಒಳಭಕ್ರೆಯಂತೆ ಹಿಡಿದು ಕವರವರನ್ನು ತಡ ಮಾಡದೆ ಕೊಲ್ಲುವೆನು. ಬೇಗನೆ ಬಾಲಕನಾದ ಅಭಿಮನ್ಯನೇ, ಭೋಗದಲ್ಲಿ ದೇವೇಂದ್ರನ ಸಮನಾದ ಅಭಿಮನ್ಯನೇ ಕೇಳು. ಪುತ್ಥಳಿಯ ಗೊಂಬೆಯಂತಿರುವ ನಿನ್ನನ್ನು ಆ ರಣಗ್ರಕ್ಕೆ ಹೇಗೆ ತೋರಿಸಲಿ? ಹೇ ಬಾಲಕ, ಆ ಕ್ರೂರ ಕೌರವರು ಕಟ್ಟಿದ ಚಕ್ರಬಿಂಬದ ಕೋಟೆಯಲ್ಲಿ ವೀರಾದಿ ವೀರರು ಕವಲಕ್ಕೆ ಇರುವರು. ಹೇ ಬಾಲಕ, ಆ ಚಕ್ರಬಿಂಬದ ಕೋಟೆಯ ಮಹಿಮೆಯನ್ನು ಶ್ರೀಗುರು ಮಲ್ಲಿಕಾರ್ಜುನನು ಅರಿಯನು. ಬಾಲಕ, ವಿಭು ಚಕ್ರ ಕೋಟೆಯ ಕಾಳಗದ ಮಹಿಮೆಯನ್ನು ಬಿಟ್ಟು ಬಿಡು ಬಾಲ ಪರಮಗುಣಶೀಲ. ಕಡಮೂಲ ಜನಕ ನೌಕಾಂಡ ಪೃಥ್ವಿ ದಶಕಾಂಡ ಕಾಶಿ ಸಮುದ್ರವನ್ನು ಭೀತಿಗೊಳಿಸುವಂತ ಈ ವೀರಾಭಿಮನ್ನಿಗೆ ಹೆಣ್ಣು ದೈತರ ಕಂಡ ಸಕ್ಕಿದ ರಕ್ಕಸರ ಅವರ ಭಕ್ತಿಗಳನ್ನು ಸೆಳೆಸಿ ಈ ವೀರಾಭಿಮನ್ನಿಗೆ ರಣಾಸ್ತ್ರಕ್ಕೆ ಬೇರೆಂದು ಬೀರಿದರೆ ನಾನು ಕ್ಷತ್ರಿಯರ ಕುಲದಲ್ಲಿ ಹುಟ್ಟಿ ಬಂದು ಸಾರ್ಥಕವೇನು? ಜನಕ, ಒಳ್ಳೆಯ ಸಮಯ ಶ್ರೀಗುರು ಅಂತಃಕರಣದಿಂದ ಅತಿ ತೀವ್ರದಿಂದ ಚಕ್ರಬಿಂಬದ ಕೋಟೆಗೆ ಹೋಗಿ ಅವರಿಗೆ ಎದುರಾಗಿ ಖರ್ಚಿಗೆ 1000 ಶಿರವನ್ನು ಹಾರಿಸಿ ಕೀರ್ತಿಯನ್ನು ಜಯಿಸಿ ಜಯವನ್ನು ನಿಮ್ಮ ಚರಣಕ್ಕೆ ಎರಗುವೆನು ತಾತೋ. ಹೇ ಬಾಲಕನಾದ ಅಭಿಮನ್ಯನೇ, ಎಳೆಬಾಳಿಯ ಮರವು ಒಣಬಿಸಿಲಿನಲ್ಲಿ ಗಳಗಳನೆ ಒಣಗಿದಂತೆ ಆ ಕ್ರೂರ ಕೌರವರು ನಿನ್ನನ್ನು ಕಂಡರೆ ಯಾವ ರೀತಿಯಿಂದ ಘಾಸಿ ಮಾಡದೆ ಬಿಡಲಾರರು. ಹೇ ಬಾಲಕ, ಈ ಸಮಯದಲ್ಲಿ ನಿನ್ನ ತಂದೆಯಾದ ಪಾರ್ಥನು ಶ್ರೀಕೃಷ್ಣನೊಂದಿಗೆ ಕೂಡಿಕೊಂಡು ಪಾತಾಳ ಲೋಕಕ್ಕೆ ದಾನವರ ಮೇಲೆ ಯುದ್ಧಕ್ಕೆ ಹೋಗಿರುವರು. ಪುತ್ಥಳಿಯ ಗೊಂಬೆಯಂತಿರುವ ನಿನ್ನನ್ನು ರಣಗಿರಿಕೆ ಹೇಗೆ ಕಳಿಸಲಿ? ಬಾಲಕ, ಒಳ್ಳೆಯ ವಿಚಾರ ಮಾಡಿ ನೋಡು.
ವಿಭು ಚಕ್ರದ ಯುದ್ಧದ ಆಸೆಯನ್ನು ಬಿಟ್ಟು ಬಿಡುವಂತವನಾಗು ಬಾಲ ಪರಮ ಗುಣಶೀಲ. ಹೆಣ್ಣನ್ನ ಕಡುವ ಜನಕ ಹಾ. ಹೇಳುತ್ತೇನೆ ಕೇಳುವಂತವನಾಗು. ಅದೇನಿರ್ಬೋದು ತಿಳಿಸುವಂತವನಾಗು. ಮರಳಿ ಅದೇ ತಂದು ಪಿಂಡಿನಿಂದ 101 ಮಂದಿ ಕವರವರು ಜನಿಸಿರುವಿರಿ. ಹೇಳಿ ಪೂರ್ವದಲ್ಲಿ ಕತ್ತಿಯ ಲಗ್ನವನ್ನು ಮಾಡಿ ಆ ನಿನ್ನ ತಾಯಿಯಾದ ತುಂಡ ಮುಂದಿಯಾದ ಆ ಕೋರನ್ನು ಮದುವೆಯಾದಳು. ಎಲ್ಲ ಮೂರ್ಖ ದಿಟ್ಟಿ ಜಗದ ಬೆಂಕಿ ಒಳಗೆ ಬಿದ್ದಂತೆ ಎಷ್ಟು ಜಿಗಿದಾಡುತ್ತಿ. ಧನುಷ್ಯವನ್ನು ಹಿಡಿದು ವ್ಯಕ್ತ ಮಾಡುವಂತವನಾರೇ ದುರ್ಯೋಧನನೇ. ಪಾರ್ಥಪುತ್ರನೇ, ಪಾರ್ಥಪುತ್ರನೇ, ದುರಂತರ ಪಾಂಡವರೆಂಬ ಮುಂದ ಭಯಂಕರ ನುಡಿಗಳಾಡಿದರು. ನಿಮ್ಮ ಪಾಂಡವರು ನಮ್ಮ ಕೂಡ ಸರಗಚ್ಚ ಪಗಡಿ ಆಡಿ ರಾಜ್ಯಭೂಮಿ ಸೀಮೆಯನ್ನು ಸೋತು ಮರಳಿಯನ್ನು ಒದ್ದಾರದ ಬೆತ್ತು ರಾಜ್ಯ ಮಂದಿರದಲ್ಲಿ ಬರುವ ಹೇರಾಜ ಅಪಮಾನ ಹೊಂದಿರುವರು. ಕಟ್ಟಪಟ್ಟವರು ಭಾವಿಸಿ ದೇಶ ದೇಶಾಂತರ ಹೆಚ್ಚವನ್ನು ಬೇಡವಿಲ್ಲವೇ ಎತ್ತಲ ಎತ್ತು ನಮ್ಮ ಮೇಲೆ ವ್ಯಕ್ತ ಮಾಡೋದಕ್ಕೆ ನಿಂತಿರುವೆ. ನಿಮ್ಮ ಒಬ್ಬೊಬ್ಬರನ್ನು ಕರ್ಪದ ತುಳಿಕಳಂತೆ ಕಡಿದವರು ತರಮಾಡ ಎತ್ತಕ್ಕೆ ಹುಟ್ಟ ಗುರುಡನ ಮಗನೇ, ಯಾವ ಪುಟ್ಟರಾಜ ಮೊಮ್ಮಗನೇ, ಒಳಗೆ ಕೈಯಲ್ಲಿ ಹಿಡಿದು ಕುಣಿಕೊಳ್ಳಲಾಡುತ್ತ ರಣವೊಳಗೆ ಹಣಕ್ಕೆ ಹಾಕಿ ತಿರುಗಿ ಮಾತನಾಡುವ ದುರ್ಯೋಧನನೇ, ಕೆಣಕಿದವರನ್ನು ತೆಗೆದು ರಣವೀರ ಅಭಿಮನ್ಯನ ಭಾವದಿಂದ ನಿನ್ನ ಮರಣವನ್ನಾಗಬೇಕೆಂದು ನಿನ್ನ ಪರಿಲಿಖಿತವು ಕೂಡಿ ಬಂದಂತೆ ತೋರುತ್ತದೆ.
ಎಲ್ಲ ಹುಟ್ಟ ಗುರುಡನ ಮಗನೇ, ಕೊಟ್ಟರೋಗ ಮಮ್ಮರನೆ, ನಿನ್ನ ಹೆಣದ ಮೇಲೆ ನಿನ್ನ ಹೆಂಡತಿಗೆ ರಂಡಿಯಾಗಿ ಬಳಿಯನ್ನು ಒಡೆಸದಿದ್ದರೆ ಈ ವೀರ ಅಭಿಮನ್ಯನೆಂಬ ಹೆಸರು ಯಾತಕ್ಕೆ ತಡ ಮಾಡುವ ಯುದ್ಧಕ್ಕೆ ನಿಲ್ಲುವಂತವನಾಗಲಿ. ಚಿಕ್ಕಪ್ಪವರನೇ, ಸೂರ ಕುಲದಲ್ಲಿ ಹುಟ್ಟಿದನೆಂದು ಅಹಂಕಾರದಿಂದ ನುಡಿಯಬೇಡ. ಈ ನಿನ್ನ ಪರಾಕ್ರಮವು ನನ್ನ ಮುಂದೆ ನಡೆಯುವುದಿಲ್ಲ. ತಡ ಮಾಡುವ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ. ಎಲೈ ಕಪಟ ನೋಟಿಗಾದ ಧೈರ್ಯದಲ್ಲಿ ನಿನ್ನ ದಿನವನ್ನು ಹರಿದು ರಣಭೂತಗಳಿಗೆ ಹಬ್ಬೂತವನ್ನು ಇಕ್ಕೋ ಈ ಬಾಣವನ್ನು ಉನ್ನತವನಿಂದ ಬಿಟ್ಟಿರುವೆನು. ನಾವು ಕೊಡುವಂತವನಾಗಲೇ ಅದನ್ನು ದಹಿತರೆ. ಚಿಕ್ಕಪ್ಪವರೇ, ಮಾಡುವ ಯುದ್ಧಕ್ಕೆ ನಿಲ್ಲುವಂತವನಾಗು.